ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಏನು ತೋರಿಸ್ತಿದ್ದೀರಿ, ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿ ಕಾಣಿಸ್ತಾ ಇರೋ ಥರ ಇದೆ ಅಂತ ಅನ್ಕೋತಾ ಇದ್ದೀರಾ ಅನಿಸುತ್ತೆ. ನಿಜ, ತುಂಬಾ ಚೆನ್ನಾಗಿದೆ, ಈಸಿಯಾಗಿ ಕೂಡ ಮಾಡ್ಬೋದು ಮತ್ತು ಟೇಸ್ಟಿಯಾಗಿದೆ ಮತ್ತು ಹೆಲ್ದಿನೂ ಕೂಡ ಅಂತ ಹೇಳ್ಬೋದು. ಇದು ಯಾವ ಸೀಸನಲ್ಲಿ ಸಿಗುತ್ತೆ ಆ ಸೀಸನಲ್ಲಿ ಈ ರೀತಿ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಯಾವುದರಿಂದ ಮಾಡಿದ್ದಾರೆ ಅಂತ ಅನ್ಕೋತಾ ಇದ್ದೀರಲ್ವಾ. ನಾನು ಇದನ್ನು ಸಿಹಿ ಗೆಣಸಿಂದ ಮಾಡಿರುವಂಥದ್ದು. ನೋಡಿ, ಸಿಹಿ ಗೆಣಸೆಲ್ಲ ನಾನು ಈ ರೀತಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದರಲ್ಲಿ ಫುಲ್ ಮಣ್ಣೆಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ನೋಡಿ, ಇಲ್ಲಿ ಕಪ್ಪು ಥರ ಇದೆಯಲ್ಲ, ಅದನ್ನೆಲ್ಲ ಅಷ್ಟೇ ನಾವು ಸೌತೆಕಾಯಿ ಹೊರೆಯೋ ಥರ ಹೊರ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ನಾನು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇದರಲ್ಲಿ ದೊಡ್ಡದಿದೆಯಲ್ಲ ಆ ಸೈಜನ್ನು ತೊಗೊಂಡು ನಾನು ರೌಂಡ್ ಶೇಪ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ನಂತರ ನೀವು ಅದನ್ನು ನೀರೊಳಗಡೆಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಕಪ್ಪು ಥರ ಅನಿಸುತ್ತೆ. ಈಗ ಆಲೂಗಡ್ಡೆ ಹೆಂಗೆ ಕಪ್ಪಾಗುತ್ತೆ ಆ ರೀತಿನೇ ಅಂತ ಅಂದ್ಕೊಳ್ಳಿ. ನಾನು ಇದನ್ನು ಒಂದು 2-3 ಸಲ ಉಪ್ಪು ಹಾಕಿ ನೀರಲ್ಲಿ ನೀಟಾಗಿ ತೊಳ್ಕೊತಾ ಇದ್ದೀನಿ. ನೀವು ಅದೇ ರೀತಿ ಒಂದು 2 ಸಲ ತೊಳ್ಕೊಳ್ಳಿ. ತೊಳ್ಕೊಂಡೆಲ್ಲ ಆದಮೇಲೆ ನೀರನ್ನು ಸಪ್ರೇಟ್ ಮಾಡಿಬಿಡಿ. ನೀರೆಲ್ಲ ಒಂಚೂರು ನೀರಿಲ್ದಾಗೆ ಅದನ್ನು ತೆಗೆದಿಟ್ಕೊಂಡು ಅದಕ್ಕೆ ನಾವು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅದಕ್ಕೆಲ್ಲ ಮಸಾಲೆ ಎಲ್ಲ ಹಾಕಿಟ್ಟರೆ ತುಂಬಾ ಚೆನ್ನಾಗಿರುತ್ತಲ್ವ. ಹಾಗಾಗಿ ನಾನು ಮೊದಲೇ ಇದನ್ನು ಫಸ್ಟಿಂಗ್ ಈ ಥರ ಪೌಡ್ರ್ಗಳನ್ನ ಹಾಕಿ ಕಲಸಿಟ್ಕೋತಾ ಇದ್ದೀನಿ. ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಮತ್ತು ಒಂದು ಚಾಟ್ ಮಸಾಲ ಸ್ವಲ್ಪ ಹಾಕೋತಾ ಇದ್ದೀನಿ. ಮತ್ತು ಗರಂ ಮಸಾಲನೂ ಕೂಡ 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ನೀಟಾಗಿ ಕಲಸಿಟ್ಕೊಳ್ಳೋಣ. ಎಲ್ಲ ಪೀಸಸ್ಗೂ ನೀಟಾಗಿ ಖಾರ ಎಲ್ಲ ಹಿಡಿಬೇಕು. ನಾನೀಗ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ. ಎಣ್ಣೆನೂ ಕೂಡ ಹಾಕ್ಕೊಂಡು ನೀಟಾಗಿ ಕಲಸಿಟ್ಕೋತಾ ಇದ್ದೀನಿ. ಕಲಸಿಟ್ಟುಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡೋಣ ಅದನ್ನು. ನೆಕ್ಸ್ಟು ನಾನು ಇನ್ನೂ ಸ್ವಲ್ಪ ಉಳಿದಿತ್ತಲ್ಲ, ಅದನ್ನು ಈ ಥರ ಪೀಸಸ್ಸಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಚ್ ಫ್ರೈ ಕಟ್ ಮಾಡ್ಕೊತೀವಲ್ಲ ಆ ರೀತಿಯಾಗಿ ಕಟ್ ಮಾಡಿಕೊಂಡು ಇದಕ್ಕೂ ಕೂಡ ಸ್ವಲ್ಪ ನೀಟಾಗೆಲ್ಲ ತೊಳೆದಿಟ್ಕೊಂಡಾದ ನಂತರ ಸ್ವಲ್ಪ ಅರಿಶಿನ ಪುಡಿ ಮತ್ತು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲನೂ ಕೂಡ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಕಾರ್ನ್ಫ್ಲವರು ಕೂಡ ಹಾಕೋತಾ ಇದ್ದೀನಿ. ಕಾರ್ನ್ಫ್ಲವರ್ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಂತೇಳಿ ಕಾರ್ನ್ಫ್ಲವರ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಅಕ್ಕಿ ಹಿಟ್ಟು ಅಷ್ಟೇ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ ಪೌಡ್ರ್ಗಳನ್ನೂ ಕೂಡ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಜಾಸ್ತಿ ಹಾಕ್ಕೊಂಡ್ರೆ ಬಜ್ಜಿ ಟೈಪ್ ಆಗಿಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ವೆನಿಗರು ಕೂಡ ಹಾಕ್ಕೊಂಡು ನೀಟಾಗೆಲ್ಲ ಕಲಿಸ್ಕೊಂಡು ಇಟ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕಲಸಿ ಇದನ್ನು ಕೂಡ ಒಂದು 5-10 ನಿಮಿಷ ಇಡೋಣ. ನಾವು ನೆಕ್ಸ್ಟು ನಾನೊಂದು ತಳ ಗಟ್ಟಿಗಿರೋ ಪ್ಯಾನ್ಗೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಾದ ನಂತರ ನಾನು ಮೊದಲು ಕಲಸಿಟ್ಕೊಂಡಿದ್ನಲ್ಲ ರೌಂಡ್ ಶೇಪಾಗಿ ಕಟ್ ಮಾಡಿ, ಅದನ್ನು ಈ ರೀತಿಯಾಗಿ ನಾನು ಒಂದೊಂದಾಗಿ ಈ ರೀತಿಯಾಗಿ ತುಪ್ಪದೊಳಗೆ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ತುಪ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ. ಅಂದರೆ ತುಪ್ಪದಲ್ಲಿ ಹಾಕಿರೋದ್ರಿಂದ ತುಂಬಾ ಸ್ಮೆಲ್ಲು ಚೆನ್ನಾಗಿರುತ್ತೆ, ಏನೋ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿದೆ. ನೀವು ಈ ರೀತಿ ಮಾಡಿ. ನನಗೆ ಎಷ್ಟು ಜಾಗ ಸಾಲ್ತೋ ಅಷ್ಟನ್ನು ಹಾಕಿ ಒಂದು 2-3 ನಿಮಿಷ ಲಿಡ್ಡನ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಅದನ್ನು ಓಪನ್ ಮಾಡಿ ನೋಡಿ, ಈ ಥರ ಉಲ್ಟಾ ಮಾಡಿ ಒಂದು ಸೈಡ್ ಬೆಂದಿರುತ್ತಲ್ಲ, ಇನ್ನೊಂದು ಸೈಡ್ ಬೇಯಿಸ್ಕೋಬೇಕಲ್ಲ, ಹಾಗಾಗಿ ಈ ಥರ ಬೇಯಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆನೂ ಜಾಸ್ತಿ ಅಂಶ ಇರಲ್ಲ, ಡೀಪಾಗಿ ಕರೆದಿದ್ದೀವಿ ಅನ್ನೋ ಥರನೂ ಈ ಥರ ತವಾ ಫ್ರೈ ಟೈಪ್ ಅನಿಸುತ್ತೆ. ನಿಜವಾಗ್ಲೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಎಣ್ಣೆ ಅಂಶನೂ ಹೆಚ್ಚೇನಿರಲ್ಲ ಅಲ್ವಾ. ನೋಡಿ, ಈ ರೀತಿಯಾಗಿ ನಾನು ಒಂದು ಸಲ ಬೆಂದಿದ್ದನ್ನು ತೆಗೆದಿಟ್ಟು ಇನ್ನೊಂದು ಬ್ಯಾಚ್ ಕೂಡ ನಾನು ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದೀನಿ. ಮತ್ತು ಈಗ ಮೊದಲು ನಾನು ಫ್ರೆಂಚ್ ಫ್ರೈ ಟೈಪ್ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಅದಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನ ಹಾಕಿ ಕಲಿಸ್ಕೊಂಡು ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ ಆಲ್ರೆಡಿ. ಎಣ್ಣೆಗೆ ಇವಾಗ ನಾನು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಿ ಚೆನ್ನಾಗಿ ಇದನ್ನು ಅಷ್ಟೇ ಬಜ್ಜಿ ಎಲ್ಲ ಕರ್ಕೋತೀವಲ್ಲ ಆ ರೀತಿಯಾಗಿ ಕರ್ಕೊಳ್ಳೋಣ. ಕಪ್ಪಾಗೋ ಥರ ಏನು ಕರಿಯೋದು ಬೇಡ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ.
ಇದೂ ಆಲೂಗಡ್ಡೆ ಟೈಪ್ ಅಲ್ವಾ, ಬೇಗ ಬೇಯುತ್ತೆ, ಆ ಥರ ಏನಿಲ್ಲ, ಚೆನ್ನಾಗಿ ಅನ್ನಿಸ್ತಾ ಇದೆ. ಎಳ್ಳೆಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಇದು ನೋಡಿ ಎಲ್ಲ ಕರೆದಾಗಿದೆ, ನಾನು ಒಂದು ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ. ಎರಡೂ ಕೂಡ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟು ತಿಂದಳು. ಎರಡೂ ಕೂಡ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದ್ವು. ತವಾ ಫ್ರೈ ಕೂಡ ಚೆನ್ನಾಗಿತ್ತು. ಇದು ಎಣ್ಣೆಲಿ ಹಾಕಿ ಕರೆದಿದ್ದು ಕೂಡ ತುಂಬಾ ಚೆನ್ನಾಗಿತ್ತು, ಈಸಿಯಾಗಿ ಮಾಡ್ಕೊಬೋದು. ಗೆಣಸಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಇಷ್ಟಪಟ್ಟು ತಿಂತಾರೆ. ಮತ್ತು ಅದನ್ನು ಹವೆಲ್ ಬೇಯಿಸಿ ತಿಂದ್ರೂ ಚೆನ್ನಾಗಿರುತ್ತೆ. ಒಂದೊಂದು ಮಕ್ಕಳುಗಳು ಇಷ್ಟಪಟ್ಟು ತಿನ್ನಲ್ಲ, ಹಾಗಾಗಿ ಈ ರೀತಿ ಮಾಡಿಕೊಟ್ರಂತೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸ್ನ್ಯಾಕ್ಸ್ಗಂತೂ ಪರ್ಫೆಕ್ಟಾಗಿರೋ ಡಿಶ್ ಅಂತ ಹೇಳ್ಬೋದು. ಗೆಣಸು ಸಿಕ್ಕಿದಾಗಂತೂ ಮಿಸ್ ಮಾಡದೆ ಈ ರೆಸಿಪಿನ ಮಾಡಿ. ಹಸಿ ಗೆಣಸು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ, ಆದರೆ ಈ ರೀತಿ ಮಾಡಿಕೊಂಡ್ರು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಇಷ್ಟ ಆಗುವಂಥದ್ದು ಈ ಥರ ಅಂತ ಹೇಳ್ಬೋದು. ರೆಸಿಪಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.